26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಭಾಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಭಾಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನು ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಇದನ್ನು ನಾನು ಒಂದು ಮಾತನ್ನ ವಿರೋಧ ಪಕ್ಷದವ್ರು ಕೇಳ್ಕೊತೇನೆ. ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದು ಕಡೆ ಮಾರಕ ಆಗುತ್ತೆ, ಯುವಕರಿಗೆ ಮಾರಕ ಆಗುತ್ತೆ. ಇವತ್ತಿನ ದಿನ ಅವರು ಯಾರೋ ಪಾಪ ಹೆಣ್ಣು ಮಕ್ಕಳುಗಳು, ತಾಯಂದಿರು, ಅವ್ರಿಗೆ ಪ್ರಚೋದನೆ ಕೊಟ್ಟು ಇವತ್ತು JMC ಮಾಡಲಿಕ್ಕೆ ಬಂದಿರೋರು ಯಾರು? ಏನು ಸುಮಾರು 21 ರೈತರುಗಳು ಕೇಳಿರೋಂಥ 27 ಜನ ರೈತರಲ್ಲಿ 21 ಜನ ನಮ್ಮ ಜಮೀನುಗಳನ್ನು ನಾವು ತೆಗೆದುಕೊಂಡು ನೀವು ಅಕ್ವಿಷನ್ ಮಾಡಿಕೊಡಿ, ನಮಗೆ ಹಣವನ್ನು ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿರೋಂಥ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಬಂದಿರ್ತಾರೆ. ಈಗ ರೈತರುಗಳು ಯಾರ್ಯಾರು ಅದನ್ನು ಅಕ್ವಿಷನ್ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡೋಂಥದ್ದು ಸರ್ಕಾರದ ಕೆಲಸ. ಯಾರು ರೈತರುಗಳು ನಮಗೆ ಈ ಒಂದು ಅಕ್ವಿಷನಲ್ಲಿ ಮಾಡಿಕೂಡ್ದು ಅಂತಿದ್ದಾರೆ, ಅವರ ಜಮೀನುಗಳು ಹೋಗದಿರೋಂಥ ಪರಿಸ್ಥಿತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡೋಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನು ಹಾಕ್ಕೊಂಡು, ಕಾನೂನನ್ನು ಉಲ್ಲಂಘನೆ ಮಾಡ್ಕೊಂಡು, ಅವ್ರು ಯಾರನ್ನು ಪ್ರೇರೇಪಿಸಿ ಪ್ರಚೋದನೆ ಮಾಡಿಕೊಂಡು ಅವ್ರಿಗೆ ಇವಾಗ ಕಾನೂನು ಕೈಗೆ ತೆಗೆದುಕೊಳ್ಳೋಂಥದ್ದು ಈ ಅರಿವುಗಳನ್ನು ನಾವು ಮೂಡಿಸ್ಬೇಕಂತ ಏನು ಅಂತ ಅಂದರೆ, ಈ ಥರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಅವ್ರು ತಿಳಿದೆಲ್ಲೋ ಮಾಡಿದಾಗ, ಕಾನೂನನ್ನು ಮುಂದೆ ತೆಗೆದುಕೊಂಡಾಗ 100% ಅವ್ರ ಮೇಲೆ ಕೇಸ್ ಆದಾಗ ಯಾರು ಅವ್ರಿಗೆಲ್ಲ ನೋಡ್ಕೊಳಂಥದ್ದು? ಕಾನೂನಿನ ಆರ್ಥಿಕವಾದಂಥ ಖರ್ಚುಗಳನ್ನು ನೋಡ್ಕೊಳಂಥವ್ರು ಯಾರಾಗ್ತಾರೆ? ನಾನು ಅದಕ್ಕೋಸ್ಕರನೇ ಒಂದು ಮಾತನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಈ ರೀತಿ ಮಾಡಿರೋಂಥ ಹಿನ್ನೆಲೆಯಲ್ಲಿ ಪಾಪ ಅವರೆಲ್ಲರೂ ರೈತರುಗಳಿಗೆ ಗೊತ್ತಾಗ್ದಲ್ಲೇ ಏನೋ ಮಾಡಿದಾರೇನೋ, ಇನ್ನೊಂದ್ಸಲಿ ಆ ಥರ ಮಾಡಬಾರ್ದು ಅನ್ನೋದನ್ನು ಅರಿವು ಮೂಡಿಸ್ಬೇಕು. ಇವತ್ತಿನ ದಿನ FIR ಆದರೆ ಕೋರ್ಟು ಕಚೇರಿ ವರ್ಷವೆಲ್ಲ ಅವರು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗಿಬಿಡುತ್ತೆ. ದಯವಿಟ್ಟು ಇದು ಸಾಮಾಜಿಕ ತಾಣದ ಮೂಲಕ, ಮಾಧ್ಯಮದ ಮೂಲಕ ಈ ಥರ ಯಾರೋ ಹೇಳಿರೋಂಥ ಒಂದು ಎತ್ತಿಕಟ್ಟೋಂಥ ಪ್ರಯತ್ನದಲ್ಲಿ ಅಮಾಯಕರು ಸಿಲುಕಬಾರ್ದು. ದಯವಿಟ್ಟು ಅವ್ರದ್ದೇನೇ ಇದ್ದರೂ ಸರ್ಕಾರದ ಮುಂದೆ, ಅಧಿಕಾರಿಗಳ ಮುಂದೆ ಹವಾಲುಗಳನ್ನು ಹೇಳಬೇಕೆ ಹೊರತು ಈ ಪೊರಕೆಗಳು ಎತ್ತು ಅವ್ರಿಗೆ ಹೊಡೆಯೋದು ಬಡಿಯೋದು ಅವೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಕಾನೂನು ಭಾಳಷ್ಟು ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರ ಸರ್ಕಾರದವರು ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ರೈತರಿಗೆ ತೊಂದರೆ ಆಗದಂಗೆ ಭಾಳಷ್ಟು ತಾಳ್ಮೆಯಿಂದ ನಡ್ಕೊಳ್ತಾ ಇರೋಂಥದ್ದನ್ನು ಇವರು ವಿರೋಧ ಪಕ್ಷದವರು ಬೇರೆ ರೀತಿಯ ಒಂದು ಪ್ರಯತ್ನವನ್ನು ಪ್ರಚೋದನೆಗೊಳಿಸಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಳ್ಳೆಯದಲ್ಲ, ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದಲ್ಲ. ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರ ಉದ್ದೇಶ ಏನು ಅನ್ನೋದನ್ನು ಸಾಮಾನ್ಯ ಜನರು ಅರ್ಥಕೊಳ್ಳೋಂಥ ಮುಂದಿನ ದಿನಗಳಲ್ಲಿ ಆಗ ಆ ಪಕ್ಷ ಈ ಥರ ತೆಗೆದುಕೊಂಡು ಆಗ ವ್ಯಥೆ ಪಡುತ್ತೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.